ನಮಸ್ಕಾರ ವೀಕ್ಷಕರೇ, ಡಿವೈನ್ ಟೈಮ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಶಿವೋಹಂ. ಇಂದು ನಾವು ಮಹಾಮೃತ್ಯುಂಜಯ ಮಂತ್ರದ ಅರ್ಥವನ್ನು ತಿಳಿದುಕೊಳ್ಳೋಣ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈ ಮಂತ್ರದ ಅರ್ಥವೇನು? ತ್ರಯಂಬಕ ಎಂದರೇನು? ಶಿವನ 3 ನಾಮಗಳಿಗಿರುವ ಆಂತರಿಕ ಅರ್ಥವೇನು? ಇವೆಲ್ಲವನ್ನು ಈಗ ತಿಳಿದುಕೊಳ್ಳೋಣ. ಎಲ್ಲರಿಗೂ ಶಕ್ತಿಯನ್ನು ಪ್ರಸಾದಿಸುವ, ಸುಗಂಧದಿಂದ ತುಂಬಿರುವ, 3 ಕಣ್ಣುಗಳಿರುವ ತ್ರಿನೇತ್ರನಾದ ಭಗವಾನ್ ಶಿವನನ್ನು ನಾನು ಆರಾಧಿಸುತ್ತೇನೆ. ಹಣ್ಣು ಪಕ್ವವಾದಾಗ ಹೇಗೆ ಅದು ತನ್ನ ಕಡ್ಡಿಯಿಂದ ಸ್ವಯಂವಾಗಿ ಬೇರ್ಪಡುತ್ತದೋ ಅದೇ ರೀತಿ ಮರಣ ಎಂಬ ಬಂಧನದಿಂದ ನಾನು ಮುಕ್ತನಾಗಲಿ ಎಂಬುದೇ ಈ ಮಂತ್ರದ ಭಾವಾರ್ಥ. ಆದರೆ ಅನೇಕ ಜನರಿಗೆ ಒಂದು ಸಂದೇಹ ಇರುತ್ತದೆ. ಒಂದಲ್ಲ ಒಂದು ದಿನ ಎಲ್ಲರೂ ಮರಣ ಹೊಂದಲೇಬೇಕು. ಹಾಗಿದ್ದರೆ ಈ ಮಂತ್ರವನ್ನು ಜಪಿಸಿದರೆ ಮೃತ್ಯುವನ್ನು ಜಯಿಸಿ ಶಾಶ್ವತವಾಗಿ ಬದುಕಲು ಸಾಧ್ಯವೇ ಎಂಬ ಪ್ರಶ್ನೆ. ಹಾಗಾದರೆ ಈ ಮಂತ್ರವನ್ನು ಮೃತ್ಯುಂಜಯ ಮಂತ್ರ ಎಂದು ಏಕೆ ಕರೆಯುತ್ತಾರೆ? ಸಾವಿರಾರು ಮಂತ್ರಗಳಿರುವಾಗ ಈ ಶಿವಮಂತ್ರವನ್ನೇ ಮೃತ್ಯುಂಜಯ ಮಂತ್ರ ಎಂದು ಏಕೆ ಹೇಳುತ್ತಾರೆ? ಮತ್ತು ದೋಸಕಾಯಿ ಅಂದರೆ ಸೌತೆಕಾಯಿಗೂ ಮೃತ್ಯುವಿಗೂ ಏನು ಸಂಬಂಧ? ಇಲ್ಲಿ ತಿಳಿಯಬೇಕಾದ ಮಹತ್ವದ ಸತ್ಯವೇನೆಂದರೆ, ಮೃತ್ಯುವನ್ನು ಜಯಿಸುವುದು ಎಂದರೆ ದೇಹವು ಕುಸಿಯದೆ ಸಾವಿರಾರು ವರ್ಷ ಬದುಕುವುದು ಅಲ್ಲ. ಮೃತ್ಯುವನ್ನು ಜಯಿಸುವುದು ಎಂದರೆ ಪುನರ್ಜನ್ಮ ಇಲ್ಲದ ಸ್ಥಿತಿ, ಜನನ ಮರಣ ಚಕ್ರದಿಂದ ಮುಕ್ತಿ, ಈ ಜನ್ಮದಲ್ಲೇ ಮೋಕ್ಷವನ್ನು ಪಡೆಯುವುದು. ಈ ಮೋಕ್ಷವು ಮರಣದ ನಂತರ ಬರುವುದಲ್ಲ, ಈ ಬದುಕಿನಲ್ಲೇ ದೊರೆಯುವ ಸ್ಥಿತಿ. ಈ ಮೋಕ್ಷ ಸ್ಥಿತಿಯನ್ನು ಪಡೆಯಲು ಮಾನವನು ಜ್ಞಾನಿಯಾಗಬೇಕು. ಆ ಜ್ಞಾನತ್ವವನ್ನು ಪ್ರಸಾದಿಸುವ ಶಕ್ತಿಯೇ ಈ ಮಹಾಮೃತ್ಯುಂಜಯ ಮಂತ್ರ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಮಂತ್ರದಲ್ಲಿರುವ ಊರ್ವಾ ರುಕ ಎಂದರೆ ದೋಸಕಾಯಿ, ಸೌತೆಕಾಯಿ. ಸಾಮಾನ್ಯವಾಗಿ ದೋಸಕಾಯಿ ನೆಲದ ಮೇಲೆ ಬೆಳೆಯುತ್ತದೆ. ಅದು ಪಕ್ವವಾದಾಗ ತನ್ನ ಕಡ್ಡಿಯಿಂದ ಯಾವ ಪ್ರಯತ್ನವೂ ಇಲ್ಲದೆ ಸ್ವಯಂವಾಗಿ ಬೇರ್ಪಡುತ್ತದೆ. ಅದೇ ರೀತಿ ಜ್ಞಾನವನ್ನು ಪಡೆದ ವ್ಯಕ್ತಿ, ಜ್ಞಾನಿ, ಈ ಪ್ರಪಂಚದ ಬಂಧನಗಳಿಂದ ಅಲವೋಲವಾಗಿ ಬೇರ್ಪಡುತ್ತಾನೆ. ಅವನು ಮಾಯೆ, ಆಸಕ್ತಿ, ಬಂಧನಗಳಿಂದ ಸ್ವಯಂವಾಗಿ ದೂರವಾಗುತ್ತಾನೆ. ಹಣ್ಣು ಕಡ್ಡಿಯಿಂದ ಬೇರ್ಪಟ್ಟರೂ ಕಡ್ಡಿಯ ಪಕ್ಕದಲ್ಲೇ ಇರುವಂತೆ ಜ್ಞಾನಿಯೂ ಕೂಡ ಸಂಸಾರದಲ್ಲೇ ಇರುತ್ತಾನೆ. ಆದರೆ ಸಂಸಾರ ಅವನನ್ನು ಬಂಧಿಸುವುದಿಲ್ಲ. ದೇಹದ ಪ್ರಾರಬ್ಧ ಕರ್ಮ ಮುಗಿಯುವವರೆಗೂ ಅವನು ಈ ಲೋಕದಲ್ಲೇ ಬದುಕುತ್ತಾನೆ. ಆದರೆ ಅವನು ಜೀವನ್ಮುಕ್ತನಾಗಿರುತ್ತಾನೆ. ಜೀವನ್ಮುಕ್ತ ಎಂದರೆ ಪ್ರಪಂಚದಲ್ಲೇ ಇದ್ದು ಬಂಧನಗಳಿಂದ ಮುಕ್ತನಾಗಿರುವವನು. ಅವನು ನಿರಂತರವಾಗಿ ಆತ್ಮಾನುಭವದ ಆನಂದವನ್ನು ಅನುಭವಿಸುತ್ತಿರುತ್ತಾನೆ. ಅಂತಹ ವ್ಯಕ್ತಿಗೆ ಮತ್ತೆ ಜನನ ಮರಣಗಳಿಲ್ಲ. ಅದೇ ಮೃತ್ಯುವನ್ನು ಜಯಿಸುವುದು. ಈ ಸ್ಥಿತಿಯನ್ನು ಹೇಗೆ ಪಡೆಯಬೇಕು ಎಂದು ನಮಗೆ ತಿಳಿಸುವುದೇ ತ್ರಿನೇತ್ರನಾದ ಶಿವನ ಆರಾಧನೆ. ಆ ಆರಾಧನೆ ಹೇಗಿರಬೇಕು? ಜ್ಞಾನ ಸ್ಥಿತಿಗೆ ಏರಬೇಕಾದರೆ ಗುರು ಅಗತ್ಯ ಎಂಬುದು ನಿಮಗೆ ತಿಳಿದೇ ಇದೆ. ಆ ಆದಿಗುರುವು ಶಿವನೇ ಎಂಬ ಸತ್ಯವನ್ನು ಶಾಸ್ತ್ರಗಳು ಹೇಳುತ್ತವೆ. ಎಲ್ಲರ ಮೇಲೂ ಡಾಕ್ಟರ್ ಶ್ರೀ ವಿಷ್ಣುದತ್ತ ಗುರುಗಳ ಆಶೀರ್ವಾದ ಸದಾ ಇರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.